ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶಾರದೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ನೀವೇನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಶಾರದೆ ಧಾರಾವಾಹಿಯ ಎಲ್ಲ ಸಂಚಿಕೆಗಳ ಅಪ್ಡೇಟ್ಗಳನ್ನ ಈ ಚಾನಲಲ್ಲಿ ಕೊಡ್ತೀನಿ. ಅದಕ್ಕೂ ಮುಂಚೆ ನಾಳಿನ ಹೈಲೈಟ್ಸ್ ಏನಂತ ಹೇಳ್ಬಿಡ್ತೀನಿ. ಈಗ ಜ್ಯೋತಿಕಾ ಮಾಡಿರೋ ದೊಡ್ಡ ತಪ್ಪಿನಿಂದ ತಾತ ಶಾರದಾ ಮತ್ತು ಸಿದ್ದು ಕಾಲಿಗೆ ಬಿದ್ದು ನೀನು ಕ್ಷಮೆನ ಕೇಳಬೇಕು ಅಂತ ಹೇಳ್ತಿದ್ದಾರೆ. ಆ ಒಂದು ಕೆಲಸ ಈ ಒಂದು ಸಂಚಿಕೆಯಲ್ಲಿ ಆಗುತ್ತಾ ನೋಡೋಣ. ಮತ್ತು ಶಾರದಾ ಮುಂದಿನ ಹೆಜ್ಜೆ ಏನು ಅದು ಸಹ ಗೊತ್ತಾಗುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡೋಣ ಬನ್ನಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಸ್ನೇಹಿತರೆ, ಸಂಚಿಕೆ ಆರಂಭದಲ್ಲಿ ಈ ಕಡೆ ಈ ಜ್ಯೋತಿಕಾಗೆ ಇರೋ ದುರಾಕಾರಕ್ಕೆ ಮನೆಯವರೆಲ್ಲ ಇವಳು ಯಾಕೆ ಈ ರೀತಿ ನಡ್ಕೋತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅನ್ಕೊತಾ ಇರ್ತಾರೆ. ಆ ಟ್ರಕ್ಕು 2 ಲಕ್ಷ, ನಾನು 4 ಲಕ್ಷ ಕೊಡ್ತಾ ಇದ್ದೀನಿ, ತಗೋ ಇದಕ್ಕೆ ಇನ್ನೂ ಸೇರಿಸಿ ಕೊಡಿಸ್ತಾ ಇದ್ದೀನಿ, ಈ ದಿನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ದುರಾಂಕಾರವಾಗಿ ಮಾತಾಡ್ತಿರ್ತಾಳೆ. ಇನ್ನು ನಮ್ಮ ಶಾರದಾ ಅದನ್ನು ಚೆಕ್ನ ಅರ್ದು ಮುಖದ ಮೇಲೆ ಎಸ್ತು, ನಿನಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ, ನಿಮ್ಮ ತಾತ ನಿಮ್ಮ ತಂದೆ ದುಡ್ದಿದ್ನ ನೀನು ಸಹಿ ಹಾಕಿ ಕೊಡ್ತಾ ಇದೆಯಾ, ಆದರೆ 1 ರೂಪಾಯಿ ಕಷ್ಟ ಬಿದ್ದು ಬೆವ್ರ ನೀರು ಹರಿಸಿ ದುಡ್ದು ಕೊಡು, ಅವಾಗ ನಾನು ನಿನ್ನ ಒಪ್ಕೋತೀನಿ ಅಂತ ಹೇಳ್ಬಿಟ್ಟು ಶಾರದಾ ಹೇಳ್ತಾ ಇರ್ತಾರೆ. ನೋಡು, ಅದ್ರದ್ದೆಲ್ಲ ನಿನಗೆ ಬೇಡ, ನಿನ್ನ ಟ್ರಕ್ಕಿನ ಹಣ ಕೊಡ್ತಾ ಇದ್ದೀನ, ತಗೊಂಡು ಹೋಗ್ತಾ ಇರ್ಬೇಕಷ್ಟೇ ಅಂತ ಹೇಳ್ಬಿಟ್ಟು ಈ ಜ್ಯೋತಿಕಾ ದುರಾಂಕಾರವಾಗಿ ಹೇಳ್ತಾ ಇರ್ತಾಳೆ. ಇನ್ನು ತಾತ ಇದ್ದವರು, ಏಯ್ ಎಷ್ಟು ದುರಾಂಕಾರದ ಮಾತಾಡ್ತಾ ಇದೆಯಾ ಜ್ಯೋತಿಕಾ, ತಪ್ಪು ಮೇಲೆ ತಪ್ಪು ಮಾಡ್ತಾ ಇದೆಯಾ, ನಿನಗೆ ಇಷ್ಟೆಲ್ಲ ಆದ್ರೂ ಇನ್ನೂ ಬುದ್ಧಿ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಛೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನೀನು ಇವಾಗ ಏನು ಮಾಡ್ತೀಯೋ ಬಿಡ್ತಿಲ್ಲ, ನೀನು ಶಾರದಾ ಕಾಲಿಗೆ ಬಿದ್ದು ಕ್ಷಮೆ ಕೇಳಲೇಬೇಕು ಅಂತ ಈ ಕಡೆ ತಾತ ಒತ್ತಾಯ ಮಾಡಿದ್ರೆ, ಇನ್ನು ನಮ್ಮ ಪಾರಿಜಾತ ಇದ್ದೋಳು, ಏನು ನನ್ನ ಗೋಲ್ಡಿ ಮನೆ ಕೆಲಸದೊಳು ಕಾಲಿಗೆ ಬಿಡಬೇಕಾ ಅಂತೇಳ್ಬಿಟ್ಟು ಹೇಳ್ದೆ ಜೋರು ಮಾಡಿದಾಗ ಇನ್ನು ಸರಿಯಾಗಿ ತೆಗೆದು ಒಂದು ಕೆನ್ನೆಗೆ ಬಿಡ್ತಾರೆ ತಾತ ಅವರು. ಇನ್ನು ಈ ಜ್ಯೋತಿಕಾ ಇದ್ದೋಳು, ಅದೇನಾದರೂ ಆಗಲಿ ನಾನು ಮಾತ್ರ ಇವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳಲ್ಲ ಅಂತ ಅಂದಾಗ, ಸರಿ ಆಯಿತು, ಅಷ್ಟು ಪ್ರೀತಿ ಮಾಡ್ತಿದ್ದಂಥ ಸಿದ್ದುನೇ ನಾನು ಬಿಡಲಿಲ್ಲ, ಮನೆಯಿಂದ ಅವನ ಮಾತಿಗೆ ಬಿದ್ದು ಆಚೆ ಹೋದ, ನಿನಗೂ ಅದೇ ಗತಿನೇ, ನೀನು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಲಿಲ್ಲ ಅಂದರೆ ಮನೆ ಬಿಟ್ಟು ಆಚೆ ಹೋಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು ತಾತ ಹೇಳ್ತಾರೆ. ತಾತ ಏನು ಹೇಳ್ತಾ ಇದ್ದೀರಾ ನೀವು, ನಾನು ನಿಮ್ಮ ಮನೆ ಯಜಮಾನಿ ಅಂದಾಗ, ಮನೆ ಯಜಮಾನಿಗೆ ನಿನ್ಗಿನ್ನೂ ಕೊಡೋದು ಇಲ್ಲ, ನೀನು ಈ ರೀತಿ ಅಂತ ಗೊತ್ತಾದ್ಮೇಲಂತೂ ನೀನು ನಮ್ಮ ಮೊಮ್ಮಗಳೇನಾ ಅಂತ ಅನಿಸ್ತಿದೆ ಅಂದ್ಬಿಟ್ಟು ತಾತ ಹೇಳ್ತಾ ಇರ್ತಾರೆ. ಒಟ್ನಲ್ಲಿ ನಮ್ಮ ದಶರಥನ್ ಗೊತ್ತಿರೋ ಹಾಗೆ ಜ್ಯೋತಿಕಾ ಇವ್ರ ಮಗಳಲ್ಲ, ಅಂದರೆ ದಶರಥನ ಮಗಳಲ್ಲ ಅನ್ನೋ ಸತ್ಯ ದಶರಥ ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ, ಆದರೆ ಹೇಳ್ಕೊಳಕ್ಕಾಗಲ್ಲ. ಈ ಜ್ಯೋತಿಕಾ ತಪ್ಪು ಮೇಲೆ ತಪ್ಪುಗಳನ್ನ ಮಾಡ್ತಾ ಇರ್ತಾಳೆ. ಶಾರದಾ ಸಿದ್ದು ಚೆನ್ನಾಗಿರಬಾರ್ದು ಅಂತ ಹೇಳ್ಬಿಟ್ಟು ಏನೇನು ಬೇಕೋ ಎಲ್ಲ ರೀತಿ ಕೆಲಸಗಳನ್ನೂ ಸಹ ತಮ್ಮ ಅವ್ರ ಅಪ್ಪನ ಜೊತೆ ಸೇರಿಕೊಂಡು ಮಾಡ್ತಾ ಇರ್ತಾಳೆ. ಅದಕ್ಕೆ ಕುಮ್ಮಕ್ಕೆ ಕೊಡೋಕ್ಕೆ ಈ ಪಾರಿಜಾತನೂ ಇರ್ತಾಳೆ. ಇನ್ನು ಕಾಲಿಗೆ ಬೀಳ್ತೀಯೋ ಇಲ್ವೋ ಅಂತ ಹೇಳಿದಾಗ ಶಾರದಾ ಇದ್ದೋಳು, ನೋಡಿ ತಾತ, ನಾನು ಅಷ್ಟು ದೊಡ್ಡ ಮನುಷ್ಯತಿ ಅಲ್ಲ, ಇವಳು ನನ್ನ ಹತ್ರ ಕ್ಷಮೆ ಕೇಳಿದ್ರೆ ಸಾಕು, ಕಾಲ್ಗೆಲ್ಲ ಬೀಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಶಾರದಾ ಹೇಳ್ತಾರೆ. ಅವಳೇ ಹೇಳಿದ್ಲಲ್ಲ ತಾತ, ಇನ್ನೇನು ಅಂತ ಹೇಳ್ಬಿಟ್ಟು ಈ ಜ್ಯೋತಿಕಾ ಹೇಳ್ತಾಳೆ. ನೋಡಿ ಶಾರದಾ, ಇಲ್ಲಿ ಆಡ್ತಿರೋದು ನಾನು, ಇವನು ಏನು ಮಾತಾಡ್ತೀನೋ ನಾನೇ ಗೊತ್ತಿಲ್ಲ, ಸೊ ನನ್ನ ಮಾತು ನಡೀಲಿಲ್ಲ ಅಂದರೆ ನಾನು ಈ ಜ್ಯೋತಿಕನ್ನ ಈ ಮನೇಲಿ ಇರಿಸಲ್ಲ ಅಂದ್ಬಿಟ್ಟು ತಾತ ಹೇಳ್ತಾರೆ. ಇನ್ನು ಗೋಲ್ಡಿ ಹಾಳಾಗೋಗ್ಲಿ ಬಿದ್ಬಿಡು ಕಾಲ್ಗೆ ಅಂತ ಹೇಳ್ಬಿಟ್ಟು ಪಾರಿಜಾತ ಹೇಳ್ತಾಳೆ. ಅಜ್ಜಿ ನೀನೇನು ಈ ಥರ ಹೇಳ್ತಾ ಇದ್ದೀವಿ ಗ್ರಾನಿ ಅಂತ ಹೇಳ್ಬಿಟ್ಟು ಈ ಕಡೆ ಜ್ಯೋತಿಕಾ ಅಲ್ಲಲ್ಲಿ ಕಡ್ಕೊತಾ ಇದ್ರೆ, ಏನು ದಾರಿ ಇಲ್ಲ ನಮಗೀಗ, ಈ ಮನೇಲಿ ಉಳಿಬೇಕು ಅಂದರೆ ಇದೊಂದೇ ದಾರಿ ಅಂತ ಹೇಳ್ಬಿಟ್ಟು ಈ ಪಾರಿಜಾತ ಹೇಳ್ತಾ ಇರ್ತಾಳೆ. ಕೊನೆಗೂ ಈ ಜ್ಯೋತಿಕಾ ಹೋಗಿ ಶಾರದಾ ಕಾಲ್ಗೆ ಬೀಳಕ್ಕೆ ಹೋಗ್ತಾಳೆ. ಆದರೆ ಶಾರದಾ ಕಾಲ್ಗೇನು ಬೀಳಿಸ್ಕೊಳ್ಳಲ್ಲ. ಬಿಡಿ ಜ್ಯೋತಿಕಾ ಅವರೇ, ಇನ್ನು ಮುಂದಕ್ಕಾದ್ರೂ ಬುದ್ಧಿನ ಕಲ್ತ್ಕೋ, ಒಳ್ಳೆ ಮನೇಲಿ ಹುಟ್ಟಿದ್ಯಾ, ಒಳ್ಳೆ ಸಂಸ್ಕಾರ ಅಂತ ಅಪ್ಪ ಅಮ್ಮ ಇದ್ದಾರೆ, ನೀನು ಯಾಕೆ ಈ ರೀತಿ ನಡ್ಕೋತಾ ಇದೆಯಾ, ಪಾಪ ಸುಮಿತ್ರಮ್ಮ ಎಷ್ಟು ಕಾಡಿದ್ರು ಬೇಡಿದ್ರು ನಿನ್ನಿಂದ, ನೀನು ಮಾಡಿದ ತಪ್ಪಿಂದ ಎಷ್ಟೊಂದು ಜನಕ್ಕೆ ನೋವಾಯಿತು, ನಿಮ್ಮ ಅಪ್ಪ ತಂದೆ ಜೈಲಿಗೆ ಹೋಗಿ ಬಂದರು, ಇದೆಲ್ಲ ಬೇಕಾ ನಿನಗೆ, ನಿನ್ನ ಪಾಡಿಗೆ ನೀನಿದ್ರೆ ಆಗಲ್ವಾ, ನಾವೇನಾದರೂ ನಿನ್ನ ಹತ್ರ ಬಂದು ಸಹಾಯ ಮಾಡು ಅಂತ ಕೇಳಿದೀವ ಜ್ಯೋತಿಕಾ, ಇಲ್ಲ ತಾನೇ, ಹೆಂಗೋ ನಮ್ಮ ಕಷ್ಟನೋ ಪಷ್ಟನೋ ನಾವು ಇದ್ದೀವಿ ಆರಾಮಾಗಿ, ನೀನು ಯಾಕೆ ಬಂದು ಈ ಥರ ಎಲ್ಲ ಮಾಡ್ತೀಯಾ, ನೀನು ಮಾಡಿದ್ರಿಂದ ಮನೆಗೆ ಎಷ್ಟೊಂದೆಲ್ಲ ನೋವು ಅಂತ ಹೇಳ್ಬಿಟ್ಟು ಶಾರದಾ ಹೇಳ್ತಾಳೆ. ಸಾಕು, ಇಲ್ಲಿಂದ ತೊಲಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಜ್ಯೋತಿಕಾ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ. ಇನ್ನು ಸಿದ್ದು ಮುದ್ದು ಮತ್ತು ನಮ್ಮ ಶಾರದಾ ಇಬ್ಬರು ಸಹ ಓಡ್ತಾರೆ. ಈ ಕಡೆ ನಮ್ಮ ಸುಮಿತ್ರಾ ಇದ್ದವರು, ಶಾರದಾ ಎಲ್ಲಿಗೆ ಹೋಗ್ತಾ ಇದೆಯಾ ಅಂದಾಗ, ಅಮ್ಮ ನಮ್ಮ ಮನೆಗೆ ಹೋಗ್ತೀವಿ ಅಮ್ಮ, ನಾವು ಯಾವತ್ತೂ ಕಾಸ್ನಾಸ್ಗೋಸ್ಕರ ಯಾರ ಮನೇಲೂ ಇಲ್ಲ ಮತ್ತು ಯಾರ ಹಿಂದೇನೂ ಹೋಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಕೈಯಲ್ಲಿ ನಮ್ಮ ರಟ್ಟೆಯಲ್ಲಿ ಬಲ ಇರೋವರೆಗೂ ದುಡ್ಕೊಂಡು ತಿಂತೀವಿ ಅಂತ ಹೇಳ್ಬಿಟ್ಟು ಶಾರದಾ ಮತ್ತು ಸಿದ್ದು ಇಬ್ಬರು ಹೇಳ್ತಾರೆ. ಸುಮಿತ್ರಾ ಇದ್ದಳು, ನೀನು ಏನು ಅಂತ ನನಗೆ ಗೊತ್ತು ಶಾರದಾ, ಆದರೆ ನಿನ್ನಂಥ ಒಳ್ಳೆ ಮಗಳು ನನ್ನ ಹೊಟ್ಟೆಲಿ ಹುಟ್ಲಿಲ್ವಲ್ಲ, ಅದೇ ನೋವು ಅಂತ ಹೇಳ್ಬಿಟ್ಟು ಈ ಕಡೆ ಸುಮಿತ್ರಾ ಕಣ್ಣೀರು ಹಾಕ್ತಿದ್ರೆ, ಏನಾದರೂ ಇವಳಿಗೆ ನಾನೇ ಮಗಳಲ್ಲ ಅಂತ ಗೊತ್ತಾದರೆ ಇವ್ರು ಏನೇನು ಮಾಡ್ಬಿಡ್ತಾರೋ ಅಂದಾಗ ದಶರಥ ಇದ್ದೋನು, ಅಯ್ಯೋ ಸುಮಿತ್ರಾ, ಇವಳು ನಿನ್ನ ಮಗಳಲ್ಲ ಕಣೆ, ಈ ಜ್ಯೋತಿಕಾ ನಮ್ಮ ಮಗಳೇ ಅಲ್ಲ, ನಮ್ಮ ಮಗಳು ಎಲ್ಲಿದ್ದಾಳೋ ಏನು ಮಾಡ್ತಿದ್ದಾಳೋ ಅದು ನಂಗೆ ಗೊತ್ತಿಲ್ಲ, ಆದಷ್ಟು ಬೇಗ ಅದನ್ನು ಕಂಡುಹಿಡಿತೀನಿ, ನನ್ನ ಮಗಳು ನನಗೆ ಸಿಕ್ಕಿದ ಮೇಲೆ ಈ ಜ್ಯೋತಿಕನ್ನ ಈ ಮನೇಲಿ ಇರಿಸ್ಕೊಳ್ಳೋದಾದ್ರೂ ಯಾರು, ಇಂಥ ಕೆಟ್ಟ ಕ್ರಿಮಿನಲ್ ಬುದ್ಧಿ ಇರೋರನ್ನ ಅಂತ ಹೇಳ್ಬಿಟ್ಟು ದಶರಥ ಯೋಚನೆ ಮಾಡ್ತಿರ್ತಾರೆ. ಇನ್ನು ಶಾರದಾ ಮತ್ತು ಸಿದ್ದು ಮುಂದಿನ ಅಜ್ಜೆ ಏನು, ಸಿದ್ದು ಸರ್ ಏನು ಮಾಡೋದು ಮುಂದೆ ಅಂದಾಗ, ದಾರಿ ನೋಡೋಣ ಬನ್ನಿ ಶಾರದಾ ಅವರೇ, ಎಲ್ಲಾದರೂ ಒಂದು ದಾರಿ ಸಿಗುತ್ತೆ ಒಳ್ಳೆತನಕ್ಕೆ ಅಂದ್ಬಿಟ್ಟು ಸಿದ್ದು ಹೇಳ್ತಾ ಇರ್ತಾರೆ. ಈ ಕಡೆ ತಾತಾಗೆ ಶಾರದಾ ಮತ್ತು ಸಿದ್ದುನ ಮನೆಗೆ ಇರಿಸ್ಕೋಬೇಕು ಅಂತ ಆಸೆ, ಆದರೆ ಈ ಮನೆಯಲ್ಲಿರೋರೆಲ್ಲ ಒಂದೊಂದು ದಿಕ್ಕಿಗೆ ಅಂತೇಳ್ಬಿಟ್ಟು ಬೇಡ ಅಂತೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಸುಮಿತ್ರಾ, ಶಾರದಾ ನೀನು ಹೋಗ್ಬೇಡ, ಇದೇ ಮನೇಲಿರು ಅಂತೇಳ್ಬಿಟ್ಟು ಕೇಳ್ಕೊತಿರ್ತಾಳೆ. ಇಲ್ಲಮ್ಮ, ನಾನು ಯಾವುದೇ ಕಾರಣಕ್ಕೂ ಈ ಮನೇಲಿರಲ್ಲ, ನಾನಿದ್ರೆ ತುಂಬ ಜಗಳಗಳು, ನಾವು ಎಲ್ಲಿರ್ತೀವೋ ಅಲ್ಲಿ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿರಿ ಅಂತ ಶಾರದಾ ಹೇಳೋಗ್ತಾರೆ. ಈಗ ಜ್ಯೋತಿಕಾ ಏನು ಮಾಡ್ತಾಳೆ